ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ದೇವಸ್ಥಾನದ ಪಕ್ಕದಲ್ಲೇ ಕೊಳಚೆ, ರಂಪಾಟ, ಮೂಗಿಗೆ ಬಟ್ಟೆ ಹಿಡಿದು ಸಾಗುವ ಪರಿಸ್ಥಿತಿ. ಚಿಂತಾಮಣಿ ತಾಲೂಕಿನ ಕಸಾಬ ಹೋಬಳಿಯ ದೊಡ್ಡಗಂಜೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಚರಂಡಿಗಳು ಹೂಳು ಮತ್ತು ತ್ಯಾಜ್ಯದಿಂದ ತುಂಬಿ ತುಳುಕುತ್ತಿದ್ದು, ಸ್ಥಳೀಯ ನಿವಾಸಿಗಳು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಗ್ರಾಮದ ಪ್ರಮುಖ ರಸ್ತೆಯ ಬದಿಯಲ್ಲೇ ಪ್ಲಾಸ್ಟಿಕ್ ಬಾಟಲಿಗಳು, ಕಾಗದದ ತಟ್ಟೆಗಳು ಹಾಗೂ ಇನ್ನಿತರ ಕಸದ ರಾಶಿ ಚರಂಡಿಯಲ್ಲಿ ಶೇಖರಣೆಯಾಗಿದ್ದು, ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗುತ್ತಿಲ್ಲ. ಇದರ ಪರಿಣಾಮವಾಗಿ ಚರಂಡಿ ನೀರು ನಿಂತು ದುರ್ವಾಸನೆ ಬೀರುತ್ತಿದ್ದು, ಸೊಳ್ಳೆಗಳ ಕಾಟ ವಿಪರೀತವಾಗಿದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ ಎಂದು ಕರಿಯರಾದ ಆರ್ ಸುಬ್ರಹ್ಮಣ್ಯಂ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲಿ ಸೊಳ್ಳೆಗಳ ಕಾಟ ಮತ್ತು ದುರ್ವಾಸನೆಯಿಂದಾಗಿ ನಿಲ್ಲಲು ಸಾಧ್ಯವಾಗುತ್ತಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೇವಲ ಬರುತ್ತೇವೆ, ಮಾಡುತ್ತೇವೆ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆಯೇ ವಿನಃ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಿಲ್ಲ. ಮಳೆಗಾಲ ಆರಂಭವಾದರೆ ಚರಂಡಿ ನೀರೆಲ್ಲ ರಸ್ತೆಯ ಮೇಲೆ ಹಾಗೂ ದೇವಸ್ಥಾನದ ಆವರಣಕ್ಕೆ ನುಗ್ಗುವ ಸಾಧ್ಯತೆ ಇರುತ್ತೆ. ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಮುಂದುವರೆದಿದ್ದು, ಗ್ರಾಮಸ್ಥರು ಪ್ರತಿ ವರ್ಷವೂ ಮನವಿ ನೀಡುತ್ತಲೇ ಇದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕೂಡಲೇ ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛಗೊಳಿಸಿ ಸುಗಮ ನೀರು ಹರಿವಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಮಾಡಲು ಅನುದಾನ ಬರುತ್ತಿಲ್ಲ. ಪಂಚಾಯಿತಿಗಳಲ್ಲಿ ಕಳೆದ 2 ವರ್ಷಗಳಿಂದ ಅನುದಾನದ ಕೊರತೆ ಇದೆ ಎಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹೇಳುತ್ತಾರೆ. ಮಳೆಗಾಲ ಬಂದರೆ ಎಲ್ಲ ನೀರು ರೋಡಿಗೆ ಬರ್ತದೆ. ರೋಡ್ ಬರೋದೊಂದು ಮನೇಲಿ ಇರೋಷ್ಟೇ ಇಲ್ಲ. ದೊಡ್ಡಗಂಜೂರು, ಇವರ ಹೆಸರು ದೊಡ್ಡಗಂಜೂರು. ಏನು ಸಮಸ್ಯೆ ಆಗಿರೋದೇನು ನಿಮಗೆ? ಇಲ್ಲಿ ಸಿಲಿಂಡಿದೆ, ಸಿಲಿಂಡಿದೆ, ವಾಸನ ಮನೆಯಲ್ಲಿ ಕೂಡ ಇರೋಕ್ಕಾಗ್ದು. ಹಾಂ, ಅದಕ್ಕೆ ಸೊಳ್ಳೆ ಇರೋಕ್ಕಾಗ್ತಾಯಿಲ್ಲ. ವಾಸನ ಮಂಡಲಕ್ಕೆಲ್ಲ ಹೇಳ್ದು ಕೊಟ್ರಿ, ಅವರು ಏನೂ ಮಾಡಿಲ್ಲ. ನೋಡಿ ಸಾಕಾಗುತ್ತೆ. ಏನು ಹೇಳ್ತಾರಕ್ಕ ಪಂಚಾಯತಿಯವರು? ಬರ್ತೀರಿ ಮಾಡ್ತೀರಿ ಅಂತ ಹೇಳ್ತಾರೆ, ಬರ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ. ಅಷ್ಟೇ. ಗಂಜೂರು ರೋಡು ಊರು ಸೆಪ್ಪ ಒಳ್ಳೆಯ ಅಂತ వచ్చి ಇದು ಅಡುತ್ತಾರೆ, వీడు వచ్చి అడుగుతారు గంజూరు అని. ఇది ಯಾವ ఊరు అంటారు? ఊరు బోర్డులో ఏమిలే, ఊరిని అడుక్కొని గంజూరు అని తెలుసుకోవాలి వాళ్ళు. ಈಗ ಕಂಪೇಗೌಡಕ್ಕೆ ಬೋರ್ಡ್ ಹಾಕವ್ರೆ, ಅದ್ರಲ್ಲಿ ದೊಡ್ಡ ಇದೆ ಅಷ್ಟೇ. ಸುಮಾರು ವರ್ಷದಿಂದ ಹಿಂಗೆ ಇದೆ ಸರ್. ಅದು ನಾವು ಎಷ್ಟು ಅರ್ಜಿಗಳು ಕೊಟ್ಟಿದ್ದೀವಿ ಅಂತ ಲೆಕ್ಕನೇ ಇಲ್ಲ. ವರ್ಷನೂ ಅರ್ಜಿ ಕೊಡ್ತಾನೆ ಇರ್ತೀವಿ. ಮಳೆಗಾಲದಲ್ಲಿ ಫುಲ್ ಹರಿತದೆ, ಈ ಕಡೆ ಎಲ್ಲ ನೀರು ಬಂದ್ಬಿಡ್ತದೆ. ಇವ್ರದ್ದು ಮುಖ್ಯ ರಸ್ತೆ ವಿನಾಯಕ ದೇವಸ್ಥಾನದ ಕ್ರಾಸು, ಆನೂರು, ಗೊಲ್ಲಹಳ್ಳಿ ಈ ಕಡೆ ಎಲ್ಲ ರೋಡ್ ಹೋಗ್ತದೆ. ಇದು ಸೆಂಟ್ರ್, ಇದು ಇದಕ್ಕೆ ಊರು ಇದೆ ಅಂತಲೇ ಬೋರ್ಡು ಗೀಡು ಏನೂ ಇಲ್ಲ. ದೊಡ್ಡಗಂಜೂರು ಅಂತ ಎಲ್ಲರೂ ಬಂದು ಕೇಳಿ ಹೋಗ್ತಾರೆ. ಈ ಥರ ಇದೆ. ಇಲ್ಲಿ ನೀರು ಊರಿನಲ್ಲಿರೋ ನೀರೆಲ್ಲನೂ ಈ ಕೊಚ್ಚೆ ನೀರೆಲ್ಲ ಇಲ್ಲಿಗೆ ಬಂದು ಬ್ಲಾಕ್ ಆಗಿ ನೀರೆಲ್ಲ ರೋಡ್ಗೆ ಹರಿತದೆ. ನೀರು ಏನೋ ಎಷ್ಟೇ ತಾಲೂಕು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ, ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ, ಯಾರೂ ಗಮನ ಹರಿಸ್ತಾ ಇಲ್ಲ, ಮೆಂಬರ್ಗಳು ಗಮನಿಸ್ತಾ ಇಲ್ಲ, ಬೇರೆ ಯಾರೂ ಇದಕ್ಕೆ ಜವಾಬ್ದಾರಿನೂ ತಗೊಳ್ತಾ ಇಲ್ಲ. ಈಗ ಏನೋ ನಾವು ಪಕ್ಕದಲ್ಲಿದ್ದೀವಿ ಅಂತ ನಾವೆಲ್ಲ ಹೇಳಿ ನಿಮಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಇದನ್ನು ಅವರು ಗಮನಕ್ಕೆ ತಗೊಂಡು ಇದನ್ನು ಪರಿಹರಿಸಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ಸೊಳ್ಳೆ ಇರೋಕ್ಕಾಗ್ತಾಯಿಲ್ಲ. ವಾಸನ ಮಂಡಲಕ್ಕೆಲ್ಲ ಹೇಳ್ದು ಕೊಟ್ರಿ, ಅವರು ಏನೂ ಮಾಡಿಲ್ಲ. ನೋಡಿ ಸಾಕಾಗುತ್ತೆ. ಏನು ಹೇಳ್ತಾರಕ್ಕ ಪಂಚಾಯತಿಯವರು? ಬರ್ತೀರಿ ಮಾಡ್ತೀರಿ ಅಂತ ಹೇಳ್ತಾರೆ, ಬರ್ತಾನೂ ಇಲ್ಲ, ಹೇಳ್ತಾನೂ ಇಲ್ಲ. ಅಷ್ಟೇ.